ಹೋಗೋಣ ಅಂತ ಅನ್ಕೊಂಡಿದ್ವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಾಗಿದೆ ಅಂದರೆ, ಇವತ್ತು ನಮ್ಮ ಮನೇಲಿ ಮಾದೇಶ್ವರನ ಕರೆಸ್ತಾ ಇದ್ದೀವಿ, ಪೂಜೆ ಇದೆ. ಮಾದೇಶ್ವರನ ಕರೆಸ್ತಾ ಇದ್ದೀವಿ, ಸೊ ಪೂಜೆ ಇದೆ. ಇವತ್ತು ಅದರದ್ದೇ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆಲ್ರೆಡಿ ಟೈಮ್ 2:30 ಆಗಿದೆ. ಸಂಜೆ 5 o'clock ಮೇಲೆ ಬರ್ತಾರೆ ಪೂಜೆ ಮಾಡೋಕ್ಕೆ, ಭಜನೆ ಮಾಡೋರೆಲ್ಲ. ಸೊ ಇವಾಗ ಅಷ್ಟೆಲ್ಲ ಐಟಮ್ಸ್ ನೀನು ತೊಗೊಬಂದ್ಬಿಟ್ಟಿದ್ದೀವಿ ಮಾರ್ಕೆಟಲ್ಲಿ. ಫ್ಲವರ್ಸು ಮತ್ತು ಮಾದೇಶ್ವರ ಪೂಜೆಗೆ ಏನೇನು ಐಟಮ್ ಬೇಕೋ ಎಲ್ಲ ಪ್ರತಿಯೊಂದು ತಂದಿಟ್ಕೊಂಡಿದ್ದೀವಿ. ಇವಾಗ ಊಟಕ್ಕೆಲ್ಲ ಹೋಟ್ಲಿಗೆ ಹೇಳ್ಬಿಟ್ಟಿದ್ದೀವಿ. ಒಬ್ಬಟ್ಟಿಗೆಲ್ಲ ಹೋಟ್ಲಿಗೆ ಹೇಳಿದ್ದೀವಿ. ಆ್ಯಂಡ್ ಇವಾಗ ಏನು ಮಾಡ್ತಾಯಿದ್ದೀವಿ, ಜಸ್ಟ್ ನೈವೇದ್ಯಕ್ಕೆ ಮಾತ್ರ ಮನೆಯಲ್ಲೇ ಪೂಜೆ ಮಾಡಬೇಕು, ನೈವೇದ್ಯಕ್ಕೆ ಮಾತ್ರ ಮನೇಲಿ ಅಡುಗೆ ಮಾಡಬೇಕಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಮುದ್ದೆ, ಬೇಳೆ ಸಾರು ಮತ್ತು ಪಾಯಸ ಮಾಡಿ ಸ್ವೀಟಲ್ಲಿ ಅಂತ ಹೇಳಿದ್ದಾರೆ. ಇವಾಗ ಅದನ್ನು ಮಾಡೋಕ್ಕೆ ಎಲ್ಲ ಐಟಮ್ ತೊಗೊಂಬಂದಿದ್ದೀನಿ. ಈಗ ಸ್ನಾನ ಮಾಡ್ಕೊಂಡು ಫ್ರೆಶಪ್ಪಾಗಿ ಬಂದಿದ್ದೀನಿ. ಈಗ ನೈವೇದ್ಯಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಚ್ಚು ಬಂದು ಪೂಜೆ ಸಾಮಾನು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ನಾನು ಇವಾಗ ಅಡುಗೆ ಇದ್ದೀನಿ, ನಾನು ನಮ್ಮ ಅಮ್ಮ ನೋಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು. ಆ್ಯಂಡ್ ಸಂಜೆ ಅವ್ರು ಬಂದು ಹೂವೆಲ್ಲ ತಂದಿಕ್ಕಿದ್ದೀವಿ. ಆಲ್ರೆಡಿ ಅವ್ರು ಹೇಳೋಷ್ಟು ಹೂವೆಲ್ಲ ತೊಗೊಬಂದೆಲ್ಲ ಪ್ರತಿಯೊಂದು ಐಟಮ್ ತಂದಿಕ್ಕಿದ್ದೀನಿ. ಈಗ ಸಾಯಂಕಾಲ ಬಂದು ಪೂಜೆ ಮಾಡಿ ರೆಡಿ ಮಾಡ್ಕೊಂಡು ಎಲ್ಲ ಅವರೇ ಮಾಡ್ಕೊತಾರೆ. ಸೊ ಇವತ್ತಿನ ವ್ಲಾಗ್ ಅದೇ ಆಗಿರುತ್ತೆ. ಹೇಗಿರುತ್ತೆ ಮಾದೇಶ್ವರಂದು ಭಜನೆಯಲ್ಲಿ ಹೇಗಿರುತ್ತೆ ಆ್ಯಂಡ್ ನಮ್ಮನೇಲಿ ಪೂಜೆ ಹೇಗಿರುತ್ತೆ ಅಂತ ಇವತ್ತಿನ ವೀಡಿಯೋನ ನಿಮಗೆ ತೋರಿಸ್ತೀನಿ. ಆ್ಯಂಡ್ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡ್ತಾ ಇರಿ. ಇವಾಗ ಅಡುಗೆ ಎಲ್ಲ ಆಯಿತು ಮಾಡಿ, ಇವಾಗ ರೆಡಿ ಒಂದಾಗಬೇಕು. ಸ್ನಾನ ಮಾಡಿ ಇನ್ನೂ ಸ್ವಲ್ಪ ಮಕ್ಕ ನೋಡ್ಕೊಂಡು ಕ್ಲೀನಾಗೆ ರೆಡಿ ಆಗಬೇಕು. ಈಗ ನಾನು ಯಾವ ಡ್ರೆಸ್ ವೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಸೀರೆ ಉಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸೀರೆ ಉಟ್ಕೊಂಡು ಬ್ಲೌಸು ತೋರಿಸ್ತೀನಿ. ನಾನು ಈ ಸೀರೆ ಉಟ್ಕೊತಾಯಿದ್ದೀನಿ ಗೈಸ್. ಸೀರೆ ಉಟ್ಕೊಂಡು ಬ್ಲೌಸ್ ಸ್ಯಾರಿ ಈಗ ರೆಡಿ ಆಗಬೇಕು. ಆಲ್ರೆಡಿ ಟೈಮು ಆಗಿದೆ 4:30 ಆಯ್ತಲ್ಲ, 4:30 ಆಗಿದೆ, 5 o'clock ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಬರ್ತಿದ್ದಾರೆ, ಪೂಜೆ ಮಾಡೋರೆಲ್ಲ ಬರ್ತಿದ್ದಾರೆ. ಅಡುಗೆ ಎಲ್ಲ ಹೋಗಬೇಕು. ಈಗ ಕ್ವಿಕ್ಕಾಗಿ ಬೇಗ ರೆಡಿ ಆಗಬೇಕು. ಅಪ್ಪು ಹುಷಾರಿಲ್ಲ ಅಂದ್ಬಿಟ್ಟು ನಮಗಂತೂ ಏನು ಮಾಡೋಕ್ಕೂ ರೆಡಿ ಆಗೋ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ತುಂಬ ಬೇಜಾರಾಗಬೇಕು. ಅವನಿಗೆ ಹುಷಾರಿಲ್ದಂಗಾಗಿ 4 days ಆಗಿದೆ. ಬಟ್ ಇನ್ನೂ ಒಂದು ಫೀವರೇ ಕಮ್ಮಿ ಇದ್ರೆ ಗುರುಗೂ ಬೆಳೆದಿರ್ತೀನಿ. ಸೊ ಪೂಜೆ ಮುಗಿಸ್ಕೊಂಡು ನೈಟ್ ಗೊತ್ತಿರೋರು ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಇನ್ನೊಂದ್ಸಲ ಚೆಕಪ್ ಮಾಡಿಸ್ತೀನಿ. ಹೀಗಾಗಿ ಕಲ್ಲಿ ನಾವು ಹೋಗಬೇಕು. ಸೊ ನೋಡೋಣ ಏನಾಗುತ್ತೋ ಅಂತ ಗೊತ್ತಿಲ್ಲ, ಟೆನ್ಷನ್ ಆಗ್ತಾಯಿದೆ. ಅದೇ ಟೆನ್ಷನ್ಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಇವಾಗ ಕ್ವಿಕ್ಕಾಗಿ ಸ್ಯಾರಿ ಉಟ್ಕೊಂಡು ಬರ್ತೀನಿ. ಸ್ಯಾರಿ ಉಟ್ಕೊಂಡ್ಬಂದು ರೆಡಿಯಾಗಿ ಸ್ಕೂಲ್ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಾ ಇದೆಯಾ ಮಗನೇ? ಬಂಗಾಲಿ ಮರಿಗಳನ್ನ ಕುಣಿಸ್ಕೊಂಡು ಕಾರ್ ಓಡಿಸ್ತಾವನೆ. ನನ್ಗೆ ಹೇಳ್ಕೊಡು ಬಂಗಾಲಿ ಕಾರ್ ಓಡಿಸೋದು. ಹೆಂಗೆ ಓಡಿಸೋದು ಕಾರು ತೋರಿಸು. ಏನು ಮಾಡ್ಬೇಕು ಫಸ್ಟು? ಹತ್ತು ಬಿಡುಮ್ಮ. ಕಾಲು ಹುಷಾರು. ಹಾಂ ಹತ್ಬೇಕಾ? ಒಳಗೆ ಕುತ್ಕೊಳ್ಳೋ ಜಾಗ ನೀನೇ ಕುತ್ಕೊ. ಕಾಲು ಹಾಕ್ಬಿಡ್ತೀವಿ, ಮುಚ್ಚಿಬಿಡ್ತಾನೆ ಡೋರ್. ಹುಷಾರು. ಹ್ಞೂ ಆಯ್ತು ಕೂಚು. ಪಾಪ ಆಯ್ತು, ಹುಷಾರು. ಪಾಪ ಮೇಲೆ ಕುತ್ಕೊಂಡ್ಬಿಡ್ತೀವಿ ಆಮೇಲೆ. ಗೈಸ್ ಬಂದಿದ್ದಾರೆ, ನಾವೇ ಹೋಗ್ತಾ ಇದ್ದೀವಿ. ಅಪ್ಪಿಗೆಲ್ಲ ರೆಡಿನೂ ಮಾಡಿಲ್ಲ. ನಾನು ನಿಮಗೆ ವೀಡಿಯೋ ತೋರಿಸ್ತೀನಿ ಫುಲ್ಲು. ಹಾಂ ಹ್ಞೂಮ್ಮ ಹಿಡ್ಕೊ. ಸಂಜೋಣ ಸ್ವಲ್ಪ.
ಉಗೇ ಹಾಂ ಫಸ್ಟ್ ಫ್ಲೋರ್ ಸರ್ ನಡಿ ಉಗೇ ಉಗೇ ಎಲ್ಲಿಡ್ತೀರಾ? ಸೀರೆ ಇದಿಲ್ವಲ್ಲ ಹೆಚ್ಚು ಅದೇ ಅದು ಲಂಗ ಇಲ್ವಲ್ಲ. ಎಸ್ ನಾನು ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಸೀರೆ ಉಟ್ಟಿದ್ದೀನಿ ತೋರಿಸ್ತೀನಿ ರೀ. ಸ್ಯಾರಿ ಎಲ್ಲ ಉಟ್ಟಿದ್ದೀನಿ, ಬಂದ್ಬಿಟ್ಟಿದ್ದಾರೆ. ಸೊ ಅರ್ಜೆಂಟಲ್ಲಿ ಸಿಂಪಲಾಗಿ ಹೆಂಗೋ ಒಂದು ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಸುಮ್ಮನೆ ಹೆಂಗೋ ಒಂದು ಮಾಡ್ಕೊಂಡಿದ್ದೀನಿ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸಂಜು ನಿನ್ನ ಕೈ ತುರಿತವ್ರೆ, ಎಲ್ಲ ಪೂಜೆ ಎಲ್ಲ ರೆಡಿ ಆಗ್ತಾ ಇದೆ. ಅಪ್ಪಮ್ಮ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ? ಬಾ ಆಟ ಏನು ಬೇಕು? ಪಾತ್ರೆ ಅಂತ ಹಾಂ, ಇಲ್ಲಾಂದ್ರೆ ಗೈಸ್ ನಾನೇ ರೆಡಿ ಮಾಡಿದ್ದೆಲ್ಲ. ಒಂಚೂರು ಹಿಂಗೆ ಇದು ನೀಟಾಗಿ ಫೋಟೋ ಇಟ್ಕೊಳ್ಳೋಣ. ಸೆಕೆ ತಡೆಯೋಕ್ಕಾಗ್ತಿಲ್ಲ, ಸೆಕೆ ಓನಮ್ಮ ಏನಮ್ಮ? ಹೋಗು ಚೀಚಿ, ಕೈ ಮುಗ್ಗಿ ಹೋಗು ನೀನು, ಹೋಗು ಹೋಗು ಚಿನ್ನಿ. ನೋಡು ದೊಡ್ಡಪ್ಪ ಕರಿತಾ, ಮಳೆ ಬರ್ತಿದೆ. ಲಕ್ಕಿ ಗಾಯ್ಸ್ ಅಂತಮ್ಮ ಬತ್ತಿ ಮುಂದೆ ಹೇಳ್ತಾರೆ. ಇದು ಹಿಂದೆ ಜೋರ ಹಿಂದೆ ತಳ್ಳಿ ಶಿವತ್ಪತಿ. ಅಕ್ಕಿನೇ ಸಕ್ಕರೆ ಯಾವುದಾದ್ರು ಒಂದಾ?
ಅಚ್ಚು ಅವ್ರು ಹೇಳಿದ್ದ ಈ ಕಡೆ ಬಾಪು ದೊಡ್ಡವರು ಮಂಟೇಲಿಂಗಯ್ಯ ಪಾತ್ರವಾಗಿ
ಅಕ್ಕ ಅಲ್ಲಿ ತಗೊಂಡೋಗು. ಇಬ್ರು ಬೇಡ ಬೇಡ. ನಂಜುಂಡೇಶ್ವರ ಸ್ವಾಮಿ ಉಪಾಧ್ರುವಾಗಲಿ, ತಾಯಿ ಉಪಾಧ್ರುವಾಗಲಿ, ಕೋಟೆ ಚರಣ ಸ್ವಾಮಿ ಉಪಾಧ್ರುವಾಗಲಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಉಪಾಧ್ರುವಾಗಲಿ, ಪ್ರಭುವೇ ಉಪಾಧ್ರುವಾಗಲಿ, ಪೂರ್ಣೇಶ್ವರಿ ತಾಯಿ ಉಪಾಧ್ರುವಾಗಲಿ, ಮಾದಯ್ಯ ಉಪಾಧ್ರುವಾಗಲಿ, ಮಾದಪ್ಪ ಉಪಾಧ್ರುವಾಗಲಿ, ಅಯ್ಯ ಉಪಾಧ್ರುವಾಗಲಿ. ಇದು 4 ಲೈಟ್ ಆಫ್ ಮಾಡು. ನನ್ನ ಕರಿತವನ Thank you.